ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬ್ರಹ್ಮಪುತ್ರ ಭಾರತವನ್ನು ಯಾವ ಹೆಸರಿನಿಂದ ಪ್ರವೇಶಿಸುತ್ತದೆ? ಆಪ್ಷನ್ ಎ ಮಾನಸ್, ಆಪ್ಷನ್ ಬಿ ಧನಸಿರಿ, ಆಪ್ಷನ್ ಸಿ ದಿಹಾಂಗ್, ಆಪ್ಷನ್ ಡಿ ಸಾಂಗ್ಪೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಿಹಾಂಗ್. ಬ್ರಹ್ಮಪುತ್ರ ನದಿ ಭಾರತವನ್ನು ದಿಹಾಂಗ್ ಹೆಸರಿನಿಂದ ಪ್ರವೇಶಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಕೊಂಕಣ ರೈಲ್ವೆಯು ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಆಪ್ಷನ್ ಎ ಗೋವಾ ಮತ್ತು ಕನ್ಯಾಕುಮಾರಿ, ಆಪ್ಷನ್ ಬಿ ಪುಣೆ ಮತ್ತು ಕೊಚ್ಚಿ, ಆಪ್ಷನ್ ಸಿ ಮುಂಬೈ ಮತ್ತು ಮಂಗಳೂರು, ಆಪ್ಷನ್ ಡಿ ಮುಂಬೈ ಮತ್ತು ಚೆನ್ನೈ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಮತ್ತು ಮಂಗಳೂರು. ಕೊಂಕಣ ರೈಲ್ವೆಯು ಮುಂಬೈ ಮತ್ತು ಮಂಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಪ್ರಶ್ನೆ ಸಂಖ್ಯೆ 3. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸುಗ್ಗಿಯ ಹಬ್ಬವಾಗಿದೆ? ಆಪ್ಷನ್ ಎ ಓಣಂ, ಆಪ್ಷನ್ ಬಿ ಪೊಂಗಲ್, ಆಪ್ಷನ್ ಸಿ ಮಾಘಬಿಹು, ಆಪ್ಷನ್ ಡಿ ಲೋಹರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓಣಂ. ಓಣಂ ಭಾರತದ ಸುಗ್ಗಿಯ ಹಬ್ಬವಾಗಿದೆ. ಪ್ರಶ್ನೆ ಸಂಖ್ಯೆ 4. ರಾಷ್ಟ್ರೀಯ ಕಾನೂನು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 7, ಆಪ್ಷನ್ ಬಿ 22 ಏಪ್ರಿಲ್, ಆಪ್ಷನ್ ಸಿ ಆಗಸ್ಟ್ 13, ಆಪ್ಷನ್ ಡಿ ನವೆಂಬರ್ 26. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ 26. ರಾಷ್ಟ್ರೀಯ ಕಾನೂನು ದಿನವನ್ನು ನವೆಂಬರ್ 26ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 5. ಡಾಕ್ಟರ್ ಪಿ ರಾಮರಾವ್ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೈಗಾರಿಕೆ, ಆಪ್ಷನ್ ಬಿ ರಕ್ಷಣೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ತೆರಿಗೆಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣೆ. ಡಾಕ್ಟರ್ ಪಿ ರಾಮರಾವ್ ಅವರ ಸಮಿತಿಯು ರಕ್ಷಣೆಗೆ ಸಂಬಂಧಿಸಿದ ಸಂಸ್ಥೆ ಆಗಿದೆ. ಪ್ರಶ್ನೆ ಸಂಖ್ಯೆ 6. ಭಾರತದಲ್ಲಿನ ಜೈವಿಕ ಗೋಳ ಮೀಸಲುಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ಎ 9, ಆಪ್ಷನ್ ಬಿ 12, ಆಪ್ಷನ್ ಸಿ 16, ಆಪ್ಷನ್ ಡಿ 18. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 18. ಭಾರತದಲ್ಲಿನ ಜೈವಿಕ ಗೋಳ ಮೀಸಲುಗಳ ಸಂಖ್ಯೆ ಒಟ್ಟು 18 ಆಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದಲ್ಲಿ ಮೊದಲ ಜೈವಿಕ ಗೋಳ ಮೀಸಲು ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ನಾನದಾ ದೇವಿ, ಆಪ್ಷನ್ ಬಿ ಹಾಜರಿಬಾಗ್, ಆಪ್ಷನ್ ಸಿ ಕನ್ಹಾ, ಆಪ್ಷನ್ ಡಿ ನೀಲಗಿರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಗಿರಿ. ಭಾರತದಲ್ಲಿ ಮೊದಲ ಜೈವಿಕ ಗೋಳ ಮೀಸಲು ಸಂಸ್ಥೆ ನೀಲಗಿರಿಯಲ್ಲಿ ಸ್ಥಾಪಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 8. ಕೇದಾರನಾಥ ದೇವಾಲಯವು ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಖಂಡ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ. ಕೇದಾರನಾಥ ದೇವಾಲಯವು ಉತ್ತರಾಖಂಡದಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 9. ಸ್ವಾತಂತ್ರ್ಯ ಭಾರತದ ಮೊದಲ ರಕ್ಷಣಾ ಮಂತ್ರಿ ಯಾರು? ಆಪ್ಷನ್ ಎ ಅಮೃತ್ ಕೌರ್, ಆಪ್ಷನ್ ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಡಿ ಬಲದೇವ್ ಸಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಲದೇವ್ ಸಿಂಗ್. ಸ್ವಾತಂತ್ರ್ಯ ಭಾರತದ ಮೊದಲ ರಕ್ಷಣಾ ಮಂತ್ರಿ ಬಲದೇವ್ ಸಿಂಗ್ ಅವರು ಆಗಿದ್ದಾರೆ.
ಪ್ರಶ್ನೆ ಸಂಖ್ಯೆ 10. ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಪ್ರಕ್ರಿಯೆಯು ಪ್ರಾರಂಭವಾದ ವರ್ಷ ಯಾವುದು? ಆಪ್ಷನ್ ಎ 1975, ಆಪ್ಷನ್ ಬಿ 1987, ಆಪ್ಷನ್ ಸಿ 1991, ಆಪ್ಷನ್ ಡಿ 2000. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 1991. ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಪ್ರಕ್ರಿಯೆಯು 1991ರಲ್ಲಿ ಪ್ರಾರಂಭವಾಯಿತು. ಪ್ರಶ್ನೆ ಸಂಖ್ಯೆ 11. ಭಾರತವು ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 7. ಭಾರತವು 7 ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 12. ಮನ್ನಾರ್ ಗಲ್ಫ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಕರ್ನಾಟಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಮನ್ನಾರ್ ಗಲ್ಫ್ ತಮಿಳುನಾಡು ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 13. ಭಾರತವು ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆಯಿತು? ಆಪ್ಷನ್ ಎ 1944, ಆಪ್ಷನ್ ಬಿ 1945, ಆಪ್ಷನ್ ಸಿ 1947, ಆಪ್ಷನ್ ಡಿ 1952. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1945. ಭಾರತವು ವಿಶ್ವಸಂಸ್ಥೆಯ ಸದಸ್ಯತ್ವ 1945ರಲ್ಲಿ ಪಡೆಯಿತು. ಪ್ರಶ್ನೆ ಸಂಖ್ಯೆ 14. ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ NDMA ಯಾವ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಎ ಸಂಸದೀಯ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ನಗರಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ NDMA ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಪ್ರಶ್ನೆ ಸಂಖ್ಯೆ 15. ಯಾವ ದಿನವನ್ನು ಭಾರತೀಯ ಜನಗಣತಿ ದಿನ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಫೆಬ್ರವರಿ 9, ಆಪ್ಷನ್ ಬಿ ಏಪ್ರಿಲ್ 14, ಆಪ್ಷನ್ ಸಿ ಆಗಸ್ಟ್ 29, ಆಪ್ಷನ್ ಡಿ ಸೆಪ್ಟೆಂಬರ್ 27. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫೆಬ್ರವರಿ 9. ಫೆಬ್ರವರಿ 9ರಂದು ಭಾರತೀಯ ಜನಗಣತಿ ದಿನ ಎಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 16. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಗಾರೋ, ಕಾಶಿ ಮತ್ತು ಜೈಂತಿಯಾ ಬೆಟ್ಟಗಳಿವೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಘಾಲಯ. ಮೇಘಾಲಯ ರಾಜ್ಯಗಳಲ್ಲಿ ಗಾರೋ, ಕಾಶಿ ಮತ್ತು ಜೈಂತಿಯಾ ಬೆಟ್ಟಗಳಿವೆ. ಪ್ರಶ್ನೆ ಸಂಖ್ಯೆ 17. ಸರಿಸ್ಕಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ರಾಜಸ್ಥಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ಸರಿಸ್ಕಾ ವನ್ಯಜೀವಿ ಅಭಯಾರಣ್ಯವು ರಾಜಸ್ಥಾನ ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 18. ಪಾಕ್ ಜಲಸಂಧಿಯು ಭಾರತವನ್ನು ಎಲ್ಲಿ ಪ್ರತ್ಯೇಕಿಸುತ್ತದೆ? ಆಪ್ಷನ್ ಎ UAE, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಪಾಕಿಸ್ತಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಪಾಕ್ ಜಲಸಂಧಿಯು ಭಾರತವನ್ನು ಶ್ರೀಲಂಕಾದಲ್ಲಿ ಪ್ರತ್ಯೇಕಿಸುತ್ತದೆ.